ಆಗ ಈ ಪ್ರದೇಶದ ಹೆಸರು ಹದಿನಾಡು. ಇದರ ಅಧಿಪತಿ ಚಾಮರಾಜ. ಆತನ ಪಟ್ಟದರಸಿ ಚಿಕ್ಕದೇವರ ತಮ್ಮಯ್ಯ. ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ. ಚಾಮರಾಜ ಅಕಾಲ ಮರಣಕ್ಕೆ ಸುತ್ತಾದ. ಪಕ್ಕದ ಕಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು. ಚಾಮರಾಜನ ಮಗಳು ದೇವಾಜಮ್ಮಣ್ಣಿಯನ್ನು ತನಗೇ ವಿವಾಹ ಮಾಡಿಕೊಳ್ಳುವುದೇ ಮಕ್ಕಳಾಗಿರ ಅಮ್ಮಣ್ಣಿ, ಮುಂದಿನ ಪೌರ್ಣಮಿಯೊಳಗೆ ರಾಜಕುಮಾರಿನ ಲಗ್ನ ಮಾಡಿಕೊಡ್ಬೇಕು. ಒಪ್ಕೊಳ್ದಿದ್ರೆ ಬಲವಂತವಾಗಿ ಹೊತ್ಕೊಂಡೊಯ್ತೀನಿ. ಮಗಳು, ಸಮಾಧಾನ ತಂದುಕೊ. ಚಾಮುಂಡಾಂಬೆ ನೀನೇ ಗತಿ. ರಕ್ಷಣೆಯಿಲ್ಲದ ಅನಾಥರು ನಾವು. ಕಾಪಾಡು ತಾಯೇ, ಕಾಪಾಡು. ಹುಣ್ಣಿಮೆ ಸಮೀಪಿಸತೊಡಗಿತ್ತು. ಒಂದು ದಿನ ಸಂಜೆಯ ಸಮಯ. ಸಂಗಾಳಿ ಬೀಸುವಂತೆ ಅಣ್ಣ ತಮ್ಮಂದಿರಿಬ್ಬರು ನೆರಳಿನತ್ತ ಬಂದರು. ಕೋಡಿ ಭೈರವ ದೇವಸ್ಥಾನದ ಎದುರು ಬಂದು ನಿಂತರು. ರಾಜಮಾತೆಗೆ ನಮ್ಮ ಕರ್ನಾಟಕದಲ್ಲಿ ಹೊಸಗೊಳೆ ಹೊಳೆಯುವಂತ ಅದಕ್ಕೆಲ್ಲ ಸರಿಸಮಾನ. ಕುರಿತೊಳಗು ಬಂದ ಪಟ್ಟಿ ಮೆರಗುವುದೇ ಮೇಲೆ ತನ್ನ ಪಾದ ಕೆಳಗೆ ಬುಡದಲ್ಲಿ ಚಿನ್ನದ ಕಾಲು. ಕರಿಮರದ ಪಟ್ಟಿ ಬೆಳಗು ಮುತ್ತು ರಕ್ತ ಸಿರಿಯ ಮೆರುಗು. ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು. ಕರಿಮರದ ಪಟ್ಟಿ ಬೆಳಗು ಮುತ್ತು ರಕ್ತ ಸಿರಿಯ ಮೆರುಗು. ಬಂಗಾರ ಬೊಂಬೆ ಬೆಳಗು ಎಂದೆಂದು ಬೆಳಗು ಬೆಳಗು. ಖಚಿತ ಮೆಲುಗುವಂತ ಅರಮನೆಯ ಸಿಂಹಾಸನ. ಜನಮನದ ಆಸ ವೈಭವದ ಪರಿಚಯ.